ರುದ್ರಮುನಿಯವರೇ, ನಾನು ಈ ಹೋರಾಟಗಾರರ ಪ್ರಶ್ನೆಗಳನ್ನು ನೋಡಿದ್ದೀನಿ. CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳಿಲ್ಲ ಅಂತ. ಶಾಂತಿವನದ ಗೇಟ್ನಲ್ಲಿ CC ಕ್ಯಾಮ್ರಾದ ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳಿಲ್ಲ. ಅದನ್ನು ಕಲೆಕ್ಟ್ ಮಾಡ್ಕೊಂಡಿದ್ರೆ ಸತ್ಯಾಂಶ ಗೊತ್ತಾಗ್ತಿತ್ತು. ಅದು ನೋಡಿ, ಇಟ್ಸ್ ಅ ದಟ್ಟ ಅರಣ್ಯ. CCTV ಈಗ ಒಂದು ಏನೋ ಇತ್ತು ಅಂತ ಹೇಳಿದರೆ ಅದನ್ನು ನೋಟಿಸ್ ಮಾಡಲಿಕ್ಕೆ ನಮಗೆ ಪೊಲೀಸ್ ಬ್ರೈನ್ ಅಲ್ಲ. ಸಾಮಾನ್ಯವಾಗಿ ಆ ಕಡೆ ಈ ಕಡೆ ಎಲ್ಲ ಅದು ಕ್ಯಾರೆಕ್ಟರ್ ಇದೆ, ಎಲ್ಲವೂ ನೋಡಿಯೇ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಎಲ್ಲ. ಆಗ ಅಲ್ಲಿ ನೋಡಿದರೆ ಎಲ್ಲ ಕಡೆಗೂ ಫಾರೆಸ್ಟೇ ಅಲ್ಲ. ಈ CCTV ಎಕ್ಸ್ಪೆಕ್ಟೇಷನ್ನೇ ಬರೋದಿಲ್ಲ ನಾರ್ಮಲ್ ಮನುಷ್ಯನಿಗೆ. ಶಾಂತಿವನದ ಗೇಟ್ ಮುಂದೆ ಇಲ್ಲ, ಯಾವುದೂ ಇಲ್ಲ, ಯಾವುದೂ ಇಲ್ಲ. ಓಕೆ. ಆ್ಯಂಡ್ ಇರಲಿಲ್ಲ. ನಾನು ನೋಡಿದಾಗ ಸೌಜನ್ಯಾಳ ಛತ್ರಿ ಜನರಲ್ ವ್ಯೂ ಅಲ್ಲಿ ನೋಡಿದ ನೋ. ಸೌಜನ್ಯಾಳ ಛತ್ರಿ ಎಲ್ಲೋಯ್ತು? ಸೌಜನ್ಯಾಳ ಛತ್ರಿ ಎಲ್ಲೋಯ್ತು? ಛತ್ರಿ ಇಂಪಾರ್ಟೆಂಟ್ ಪಾಯಿಂಟ್. ಸೌಜನ್ಯಳ ಛತ್ರಿ ತೆರೆದ ಛತ್ರಿ ಅಂತ ಹೇಳಿ. ಸೌಜನ್ಯಳು ತೆರೆದಿಟ್ಟುಕೊಂಡು ಬಂದಂತಹ ಛತ್ರಿ. ಮಡಿಚಿರುವ ಛತ್ರಿ ಒಂದು ವೇಳೆ ಮಿಸ್ ಆಗಿದ್ದರೆ ಎಲ್ಲಿಯೋ ಪದೆಯಲ್ಲಿ ಅಡಿಗೆಯೋ ಅಥವಾ ಎಲ್ಲಾದರೂ ತೋಡಲ್ಲಿ ಬಿದ್ದಿದ್ರು, ಅವ್ರ ಬ್ಯಾಗಲ್ಲಿ ಇಟ್ಕೊಂಡಿದ್ರು, ಸಿಗ್ತಾಯಿತ್ತು ಅಂತ ಇಟ್ಕೊಳ್ಳೋಣ. ಮಳೆ ಬರ್ತಿರೋದ್ರಿಂದ ಅಲ್ಲಿ ಎಲ್ಲಿ ಇದರಲ್ಲಿ ಇಳಿದ್ಲಲ್ಲ, ಇಲ್ಲಿ ಸ್ನಾನಘಟ್ಟದಲ್ಲಿ, ಅಲ್ಲಿಂದ ನಿಯರ್ಲಿ ನಡ್ಕೊಂಡು ಬರುವಾಗ ಛತ್ರಿ ಓಪನ್ ಆದ ಛತ್ರಿಯನ್ನು ತೆರೆದುಕೊಂಡು ಬರ್ತಿರೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಅವಳ ಛತ್ರಿ ಸಮೇತನೇ ಮಾತಾಡಿಸಿದ್ದಕ್ಕೆ ಎವಿಡೆನ್ಸ್ ಇದೆ. ಯಾವುದು? ಹರೀಶ್ದು ಇವಂದು. ಓಕೆ. ಆಮೇಲೆ ನಂತರ ಅವಳನ್ನು ಕ್ಯಾರಿ ಒತ್ಕೊಂಡು ಹೋಗುವಾಗ ಛತ್ರಿ ಮೈಟ್ ಹ್ಯಾವ್ ಫಾಲ್ ಡೌನ್ ಸಮ್ವೇರ್. ಆ ರೋಡ್ ಕ್ರಾಸಲ್ಲಿ ಬಿದ್ದೋಗಿರ್ಬೋದು, ಛತ್ರಿ ತೆರೆದಾಗ ಗಾಳಿ ರಭಸಕ್ಕೆ ಎಲ್ಲಿಯೇ ಹೋಗಿರ್ಬೋದು. ಆಮೇಲೆ ಟ್ರೇಸ್ ಮಾಡಲಿಕ್ಕೆ ಯಾಕೆ ಟ್ರೇಸ್ ಮಾಡಲಿಲ್ಲ ಅನ್ನೋ ಒಂದು ಪ್ರಶ್ನೆ. ಛತ್ರಿ ಈಸ್ ನಾಟ್ ಎನ್ ಇನ್ಸ್ಟ್ರೂಮೆಂಟ್ ಟು ಯೂಸ್ ರೇಪ್ ಆರ್ ಮರ್ಡರ್. ಅಂದರೆ ಆ ಕ್ರೈಮ್ನಲ್ಲಿ ಅದರದ್ದು ಪಾತ್ರ, ಅದು ವೆಪನ್ ಆಗಿ ಯೂಸ್ ಆಗಿಲ್ಲ. ಛತ್ರಿ ಎನ್ನುವುದು ಕೇವಲ ಒಂದು ಆ ಡೈರೆಕ್ಷನ್ನಲ್ಲಿ ಏನಾದ್ರು ಬಿದ್ದಿರ್ಬೋದಾ, ಡೆಡ್ ಬಾಡಿ ಬಿದ್ದಿರ್ಬೋದಾ, ಅಥವಾ ಇನ್ನೇನಾದರೂ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು ಸಿಗ್ಬೋದಾ ಅನ್ನೋ ಡೈರೆಕ್ಷನ್ ಕೊಡುವಂಥ ವಸ್ತು. ತೆರೆದ ಛತ್ರಿ ಆದ್ದರಿಂದ ಕಾಣೆ ಆಗಿರ್ಬೋದು. ಅದನ್ನು ಟ್ರೇಸ್ ಮಾಡಿದ್ರೂ ಕೂಡ ಲಿಂಕ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಎವಿಡೆನ್ಸಿಗೆ ಲಿಂಕ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಬಿಕಾಸ್ ಇಟ್ ವಾಸ್ ನಾಟ್ ಎನ್ ಇನ್ಸ್ಟ್ರೂಮೆಂಟ್ ಟು ಕಮಿಟ್ ದೋಸ್ ಟು ಅಫೆನ್ಸಸ್. ವ್ಯಾಜಿನಲ್ ಸ್ವಾಬು 72 ತಾಸು FSL ಕಳಿಸ್ಲಿಲ್ವಂತೆ. FSL ಕಳಿಸೋ ಅಷ್ಟೊತ್ತಿಗೆ ಅದು ಹಾಳಾಗಿಬಿಟ್ಟಿತ್ತು ಸ್ಯಾಂಪಲ್ಲು, ಅದರಿಂದ ಕನ್ಕ್ಲೂಸಿವ್ ಎವಿಡೆನ್ಸ್ ಬರಲಿಲ್ಲ. ಯಾಕೆ ಕಳಿಸ್ಲಿಲ್ಲ? ಯಾಕೆ ಇಂಥ ನಿರ್ಲಕ್ಷ್ಯ? ವೆರಿ ಗುಡ್ ಕ್ವಶನ್. ಅದು ಇಟ್ ವಾಸ್ ಅಬ್ಸರ್ವ್ಡ್ ಬೈ ದಿ ಇವರು ಟ್ರಯಲ್ ಜಡ್ಜ್. ವೆಜೈನಲ್ ಸ್ಲ್ಯಾಬ್ ಈಗ ನಾವು ಎಷ್ಟೇ ನಮಗೆ ಅದ್ರ ಬಗ್ಗೆ ಅದರ್ವೈಸ್ ನಾಲೆಡ್ಜ್ ಇದ್ದರೂ ಕೂಡ ವಿ ಆರ್ ನಾಟ್ ದಿ ಅಥಾರಿಟಿ ಟು ಕಲೆಕ್ಟ್. ಓನ್ಲಿ ದಿ ಡಾಕ್ಟರ್ ಅವ್ರು ಏನು ಮಾಡಿರ್ತಾರೆ, ವೆಜೈನಲ್ಲಿ ಪಿಪೆಟ್ ಹಾಕಿ ಅದು ತೆಗೆದಿರ್ತಾರೆ, ಆ ಸ್ಲ್ಯಾಬ್ ಅದನ್ನು ಸೀಲ್ ಮಾಡಿ, ಬಾಟ್ಲನ್ನು ಸೀಲ್ ಮಾಡಿ ಓನ್ಲಿ ಪೋಸ್ಟ್ಮ್ಯಾನ್ ಕೆಲಸಕ್ಕೆ ಪೊಲೀಸಿಗೆ ಕೊಟ್ಟಿರ್ತಾರೆ. ಅವರು ಎಲ್ಲವನ್ನು ತಯಾರು ಮಾಡಿ ಕೊಟ್ಟಿರ್ತಾರೆ. ನಾವು ಪೊಲೀಸಲ್ಲಿ ಅದು ಎಲ್ಲೂ ಓಪನ್ ಮಾಡಿಲ್ಲ. ಅವರು ರಿಸೀವ್ ಮಾಡಿದ್ದಾರೆ, ಪೊಲೀಸಲ್ಲಿ ಎಲ್ಲೂ ಓಪನ್ ಮಾಡಿಲ್ಲ, ತಗೊಂಡೋಗಿ ಕೊಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಒಂದೇ ವೆಜೈನಲ್ ಸ್ಲ್ಯಾಬ್ 2 ಯೂನಿಟ್ಟಿಗೆ ಹೋಗುತ್ತೆ. ಒಂದು ಮಣ್ಣಿನ ಭಾಗಕ್ಕೆ ಟೆಸ್ಟಿಗೆ ಹೋಗುತ್ತೆ, ಇನ್ನೊಂದು ವೆಜೈನಲ್ದು ಸ್ಮಿಯರ್ದು ಏನಿದೆ ಅದರದ್ದು ಟೆಸ್ಟಿಗೆ ಹೋಗುತ್ತೆ. ಆಪೋಸಿಟ್ ಸೆಕ್ಸ್ದು ಏನಾದರೂ ಟ್ರೇಸಸ್ ಇದ್ದರೆ, ಸೆಕ್ಷುವಲ್ಗೆ ಸಂಬಂಧಪಟ್ಟಂತಹ ಇದು ಏನಿದ್ದಾರೆ ಅದೇನು ಸಿಗುತ್ತಾ, DNA ಡೆವಲಪ್ ಮಾಡಲಿಕ್ಕೆ ಸಿಗುತ್ತಾ ಅನ್ನೋದು 2 ಟೆಸ್ಟಿಗೆ ಹೋಗುತ್ತೆ. ಮೊದಲನೇ ಟೆಸ್ಟು ಇಟ್ ವಾಸ್ ಕಂಡಕ್ಟೆಡ್. ಓಪನ್ ಮಾಡಿದ್ರು ಬಾಟ್ಲ್ ಅವ್ರನ್ನ, ಮೊದಲನೇ ಟೆಸ್ಟ್ನವರು ಅದನ್ನು ಮಣ್ಣನ್ನು ವೆರಿಫೈ ಮಾಡಲಿಕ್ಕೆ ಓಪನ್ ಮಾಡಿದ ಮೇಲೆ ಅವರು ಎಷ್ಟು ಅವಧಿಯಲ್ಲಿ 2ನೇ ಟೆಸ್ಟಿಗೆ ಕಳಿಸ್ಕೊಟ್ರು, ಅವರು ಯಾವ ರೀತಿ ಕಳಿಸ್ಕೊಟ್ರು ಈಸ್ ಆಲ್ಸೋ ಎ ಕ್ವಶನ್ ರಿಲೆವೆಂಟ್. ಹೋಗ್ತೀರಿ? ಈಗ ಅಲ್ಲಿ ಯಾಕೆ ಸರಿ ಆಗಿಲ್ಲ ಅನ್ನುವ ಅಭಿಪ್ರಾಯ ನ್ಯಾಯಾಲಯಕ್ಕೆ ಬರಲಿಲ್ಲ, ಅದನ್ನು ಕನ್ವಿನ್ಸ್ ಮಾಡಲಿಲ್ಲ ಪ್ರಾಸಿಕ್ಯೂಷನ್ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಲ್ಯಾಪ್ಸ್. ಸೊ ಅಲ್ಲಿ ಪೊಲೀಸಿಂದ ಮಿಸ್ಟೇಕ್ ಆಗಿದ್ದಲ್ಲ, ಡಾಕ್ಟ್ರಿಂದ ಮಿಸ್ಟೇಕ್ ಆಗಿದ್ದಲ್ಲ, ಇಲ್ಲ, ಡೌಟ್ ಕ್ಲಿಯರ್ ಆಗಬೇಕಾಗಿತ್ತು ಅಂತ. ಓಕೆ. ಪೊಲೀಸಿಂದ ನೋಡಿ, ಈಗ 72 hours ಅನ್ನೋದು ನಾನು ಹೌ ದೇ ವಿಲ್ ಕ್ಯಾಲ್ಕುಲೇಟ್ ಫ್ರಮ್ ಓಪನ್ ಆದಾಗಲಿಂದ 72 hours, ಅದು ಸೀಲ್ ಆದಾಗಲಿಂದ 72 hours. ಐ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಅದಕ್ಕೆ ನಾವು ಹೆಚ್ಚಿಗೆ ಇದು ಗಹನವಾದ ಇಂಟ್ರೆಸ್ಟ್ ಕೊಡಲಿಕ್ಕಾಗದಿದ್ದ ಕಾರಣ ಏನು ಅಂದರೆ, ನೋಡಿ,
ನಮ್ಗೆ ಆಲ್ರೆಡಿ ಡಾಕ್ಟರ್ ರಶ್ಮಿ ಹೇಳಿದ್ದಾರೆ ಅಲ್ಲಿ ಅವನಿಗೆ ಇಂಟರ್ಕೋರ್ಸ್ ಆಗಿಲ್ಲ ಅಂತ. ದೇರ್ ಇಸ್ ನೋ ಅವೈಲಬಿಲಿಟಿ ಆಫ್ ಸೆಕ್ಷುವಲ್ ಲಿಕ್ವಿಡ್ ಫ್ರಮ್ ದಿ ಮೇಲ್ ಸೈಡ್. ಅವಳಿಗೆ ರೇಪ್ ಇದು ಇಂಟರ್ಕೋರ್ಸ್ ಆಗಿಲ್ಲ. ಆದರೂ ರುದ್ರಮುನಿಯವರು ಐ ಕನ್ಸಿಡರ್ ಇಟ್ ಫೇಲ್ಯೂರ್ ಆಫ್ ಪೊಲೀಸ್ ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ ಅದನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.